ನಿನ್ ಸ್ನಾನನೂ ಆಗೋಯ್ತಾ? ಇವತ್ತಿಬ್ರು ಒಟ್ಟಿಗೆ ಪೂಜೆ ಮಾಡ್ಬೇಕು, ಗೊತ್ತಾಯ್ತಾ? ಪೂಜೆ? ಯಾವ ಅಕ್ಕ, ಊದಿನ ಕಡಿ ತಗೊಂಡು ಕಳ್ಸಕ್ ಬೆಳಗು. ಆಗಿದೆ ನೋಡ್ಬಿಟ್ಟೆ. ಎಷ್ಟು ವರ್ಷ ಯಾವ್ದಾಗಬಾರ್ದು ಅಂತ ನಿಮ್ಮಪ್ಪ ಅವರಪ್ಪ ಒದ್ದಾಡ್ತಿದ್ರು, ಇವತ್ತು ಈ ಮನೇಲಿ ನಡೆದು ಹೋಯ್ತು. ಅಕ್ಕ, ಈ ವ್ರತನು ಭಕ್ತಿಯಿಂದ ಮಾಡು, ನಿನ್ ಗಂಡ ನಿನಗೆ ಸಿಕ್ಕೇ ಸಿಗ್ತಾನೆ. ಕಳ್ಸಕ್ಕೆ ಇನ್ನೊಂದ್ಸರಿ ಹೂ ಹಾಕಿ ಪ್ರಾರ್ಥನೆ ಮಾಡ್ಕೊ. ಬಿಟ್ಟು ಹೋಗಿರೋ ನನ್ನ ಗಂಡಂಗೆ ಒಳ್ಳೆ ಬುದ್ಧಿ ಬಂದು ಆದಷ್ಟು ಬೇಗ ನನ್ನ ಹತ್ರಕ್ಕೆ ವಾಪಸ್ ಬರೋ ಹಾಗಾಗ್ಲಿ ಅಂತ. ನಿನ್ ಗಂಡನ್ನ ನಿನ್ನಿಂದ ದೂರ ಮಾಡಿರೋ ಯಾವ ಅಡಚಣೆ ಆದ್ರೂ ಅದು ನಾಶ ಆಗೋಗ್ಲಿ ಅಂತ ಕೇಳ್ಕೊ. ಅಕ್ಕ, ಸತ್ತು ಹೋದ ಸತ್ಯವಾನ್ ಪ್ರಾಣನ ಆ ನಿನ್ ಶಿವ ವಾಪಸ್ ತಂದ್ಕೊಟ್ಟ. ಅಂಥದ್ರಲ್ಲಿ ನಿನ್ ಗಂಡನ ನಿನ್ಗೆ ವಾಪಸ್ ಕೊಡಲ್ವಾ? ಅದು ಆಗಿನ ಕಾಲ ಐಶ್ವರ್ಯ, ಈ ಕಲಿಯುಗ. ಅಕ್ಕ, ನೀನೇ ಹೇಳ್ತಾ ಇದ್ದೆ, ಯುಗ ಯಾವ್ದಾದ್ರೆ ಏನು, ಭಾವನೆ ಒಂದೇ. ತನ್ನ ತಾಳಿ ಭಾಗ್ಯ ಉಳಿಸ್ಕೊಳ್ಳೋದಿಕ್ಕೆ ಹೆಣ್ಣು ಎಷ್ಟು ಬೇಕಾದ್ರೂ ಕಷ್ಟಪಡ್ತಾಳೆ ಅಂತ. ಅದು ಆಗ, ಈಗ ಹಾಗೆಲ್ಲ ಆಗಲ್ಲ ಐಶ್ವರ್ಯ. ಯಾವಾಗ್ಲಾದ್ರೂ ಅಷ್ಟೇ ಅಕ್ಕ. ನೋಡು, ನೀನು ಈ ವ್ರತ ಮಾಡು, ದೇವ್ರ ಹತ್ರ ವರ ಕೇಳ್ಕೊ, ನಿನಗೆ ಖಂಡಿತ ಒಳ್ಳೇದಾಗತ್ತೆ. ಕೊಡೋದಕ್ಕಾಗದೆ ಇರೋ ವರನ್ ಕೇಳಿದ್ರೆ ಪಾಪ, ಆ ದೇವ್ರ ತಾನೇ ಹೇಗೆ ಕೊಡ್ತಾನೆ? ನಾವು ದೇವ್ರ ಹತ್ರ ಬೇಡ್ಕೊಳಕ್ ಸಾಧ್ಯ? ಆ ದೇವ್ರು ನನಗೆ ನನ್ನ ಗಂಡನ ವಾಪಸ್ ಕೊಡೋದು ಬೇಡ ಐಶ್ವರ್ಯ. ಅವ್ರು ಎಲ್ಲೇ ಇರ್ಲಿ, ಚೆನ್ನಾಗಿರ್ಲಿ ಅಂತ ಮಾತ್ರ ನಾನು ಆ ದೇವ್ರ ಹತ್ರ ಕೇಳ್ಕೊಳ್ಳೋದು. ಅಕ್ಕ, ನೀನೆಷ್ಟು ಒಳ್ಳೆಯವಳು. ನಿನ್ನಂತ ಹೆಂಡತಿ ಜೊತೆ ಬಾಳ್ವೆ ಮಾಡೋ ಯೋಗ್ಯತೆ ಅವನಿಗಿಲ್ಲ ಬಿಡು. ರೀ ನೋಡ್ರಿ, ಕಾಂತಿ ಅಕ್ಕ ಎಷ್ಟು ಒಳ್ಳೆ ಮನಸ್ಸಿಂದ ಅವಳು ಗಂಡನ್ನ ಪೂಜಿಸ್ತಾಳೆ, ಅವನು ಒಳ್ಳೇದನ್ನ ಬಯಸ್ತಾಳೆ. ಆದ್ರೆ ಆ ಅಯೋಗ್ಯ ಇವಳು ನಿಲ್ಲಿಗೆ ಬಿಟ್ಟು ಎಲ್ಲೋ ಹಾಳಾಗಿ ಹೋಗಿದ್ದಾನೆ. ಇಂಥ ಒಳ್ಳೆ ಹೆಂಡತಿನ ಪಡೆಯೋಕ್ಕೂ ಅವನು ಪುಣ್ಯ ಮಾಡಿರ್ಬೇಕು. ಐಶ್ವರ್ಯ, ತಗೋ ಈ ದಾರನ ಎಲ್ರೂ ಕಟ್ಕೊಳ್ಳಿ. ಹಾಗೆ ಮಂಜುನಾಥನ್ ಕಾಲಿಗೆ ಬಿದ್ದು ಆಶೀರ್ವಾದ ತಗೊಳ್ಳಿ. ತಗೋ ಐಶ್ವರ್ಯ. ಅಕ್ಕ, ಒಂದು ನಿಮಿಷ ಇಟ್ಕೊ. ಕೈ ಕೊಡು, ಕೈ ಕೊಡು ಐಶ್ವರ್ಯ. ರೀ, ಸ್ವಲ್ಪ ಇಟ್ಕೊಳ್ಳಿ. ಕೈ ಕೊಡಿ. ಅಕ್ಷತೆ ಹಾಕಿ ಆಶೀರ್ವಾದ ಮಾಡಿ.